ಈಗ ಬೆಳಗಿನ ಶುಭೋದಯ ಗುರು. ಇವತ್ತೇನಪ್ಪ ಅಂದ್ರೆ ಶಿಸ್ತಾಗಿ ರನ್ನಿಂಗ್ ಮುಗಿಸ್ಬಿಟ್ಟು ಗಣೇಶಂಗೆ ಬೆಂಡಲ್ ಹಾಕಿದ್ದು, ಎಲ್ಲಿವರೆಗೂ ಕೆಲಸ ಆಗೈತೆ ಅಂತ ಬಿಟ್ಟು ಶಿಸ್ತಾಗಿ ನೋಡೋಣ ಅಂತ ಬಂದೆ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು, ಅದಕ್ಕೆ ಏರಿಯಾ ಹುಡುಗರಿಗೆಲ್ಲ ಫೋನ್ ಹಾಕ್ತೆ. ಸೋಂಬೇರಿ ನನ್ನ ಮಕ್ಳು ಇನ್ನೂ ಮಲಗಿದ್ರು. ಸರಿ ಆಯಿತು ಅಂತ ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ರೆಡಿಯಾಗಿ ಹೊರಟೆ. ಊಟ ತಗೊಂಡು ನನ್ನ ತಮ್ಮ ಜಾಲಿಯಾಗಿ, ಯಾಕಪ್ಪ ಅಂದರೆ ಬೆಳಗ್ಗೆ 6 ಗಂಟೆಗೆ ನನ್ನ ತಮ್ಮ ಗಾಡಿಯಾಗಿ ಬಂದಿದ್ದ. ಅದಕ್ಕೆ ನಾನು ಅವನು ಬೈಕಲ್ಲಿ ಹೋಯ್ತಾ ಇದ್ದು. ಲೋಡ್ ಆಗೈತೆ ಹೆಂಗೆ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತೀನಿ, ಲೋಡ್ ಆಗಿತ್ತು. ಹೆಂಗೋ ಲೋಡ್ ಆಗಿಬಿಟ್ಟೈತಲ್ಲ ಅಂತ ಖುಷಿಗೆ ಬೆಲ್ಟೆಲ್ಲ ಕ್ಲೀನಾಗಿ ಹೊಡ್ಕೊಂಡೆ. ಹುಡುಗರು ಹೊಡೆದಿರಲಿಲ್ಲ, ಯಾಕಪ್ಪ ಅಂದರೆ ಲೋಡ್ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ನಾನೇ ಸ್ವಲ್ಪ ಕ್ಲೀನಾಗಿ ಬೆಲ್ಟ್ ಹೊಡ್ಕೊಳ್ಳೋಣ ಅಂತಬಿಟ್ಟು ಕ್ಲೀನಾಗಿ ಬೆಲ್ಟ್ ಹೊಡ್ಕೊಂಡು ಒಂದ್ಸಲ ಚೆಕ್ ಮಾಡಿಕೊಂಡೆ ಟೈಟ್ ಆಗೈತೆ ಅಲ್ವಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಡಿ ಗಲೀಜಾಗಿತ್ತು ಅಂತ ಕ್ಲೀನಾಗಿ ಒರೆಸ್ಕೊಂಡೆ. ಯಾಕೆಂದರೆ ನಾವು ಡೈಲಿ ಮಖ ತಕ್ಕಂದಂಗೆ ಅದಕ್ಕೂ ಗಾಡಿಗೆ ಮಖ ತೊಳಿಸ್ತಾ ಇರಬೇಕು, ಅದು ಲಕ್ಷ್ಮಿ ಅಲ್ವಾ. ಹಂಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ತೊಳೆಸ್ಕೊಂಡು ಶಿಸ್ತಾಗಿ ಬಿಟ್ಟೆ ಕಂಪ್ನಿನ ಹೊರಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಸೀದಾ ಹೊರಟೋನೆ ರಾಮಳ್ಳಿ ಗೇಟಿಗೆ ಬಂದು ತಗ್ಲಾಕೊಂಡೆ. ಈ ರಾಮಳ್ಳಿ ಗೇಟ್ ಇತ್ತೀಚೆಗೆ ಹಿಂಗೆ ಯಾಕಾಗೈತೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಒಂದು 100 ಸಲ ಹೋದರೆ 99 ಸಲ ಗೇಟ್ ಹಾಕೇ ಇರ್ತದೆ. ಮ್ಯಾಕ್ಸಿಮಮ್ ಅರ್ಧ ಗಂಟೆ ಕಾಯಲೇಬೇಕು. ಸರಿ ಆಯಿತು, ಏನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಕಾಯ್ದು ಅಲ್ಲಿಂದ ಶಿಸ್ತಾಗಿ ಬಿಟ್ಟವನೇ. ನೈಸ್ ರೋಡಲ್ಲಿ ಬರ್ತೀನಿ, ಲಾರಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ದಯವಿಟ್ಟು ಎಲ್ಲರಿಗೂ ಹೇಳೋದು ಒಂದೇ, ನಿದ್ದೆಗಣ್ಣಲ್ಲಿ ಓಡಿಸ್ಬಿಡಿ, ಸೈಡ್ಗೆ ಹಾಕಿ ಮಲ್ಕೋಬಿಡಿ. ಸರಿ ಆಯ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಹೊಟ್ಟೆ ಬೇರೆ ಹಸಿತಾಯಿತ್ತು, ಅದಕ್ಕೆ ಊಟ ಮಾಡೋಣ ಅಂತ ಶಿಸ್ತಾಗಿ ಕೂತ್ಕೊಂಡವನೇ. ಊಟ ಮಾಡಿದೆ, ಊಟ ಚೆನ್ನಾಗಿತ್ತು. ಇನ್ನೂ ಅನ್ಲೋಡ್ ಆಗಲಿಲ್ಲ, ಅದಕ್ಕೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ನನಗೂ ಟೈಮ್ ಪಾಸ್ ಮಾಡೋಕ್ಕಾಗಲಿಲ್ಲ, ಹೋದೆ ಶಿಸ್ತಾಗಿ ಮಲಿಕೊಂಡು ನನಗೂ ಕಾಯ್ದು ಬೇಜಾರಾಗೋಯಿತು. ನೋಡಿ ಎದ್ದು ನೋಡಿದ್ರೆ ಇಲ್ಲೇ ಸಂಜೆ ಆಗಿತ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ ಅನ್ಲೋಡ್ ಮಾಡಿಸ್ಕೊಂಡು ಬಿಟ್ಟವನೇ. ಸೀದಾ ಮನೆ ಕಡೆಗೆ ಹೋಗೋಣ, ಏರಿಯಾದಲ್ಲಿ ಪೆಂಡಲ್ ಎಲ್ಲಿವರೆಗೂ ಆಗೈತೆ ಗಣೇಶಂದು ಅಂತೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಹೊಟ್ಟೆ ಹಸಿತಾಯಿತ್ತು. ಸ್ವಲ್ಪ ಕ್ಯಾರೆಟ್ ತೊಗೊಂಡು ಕ್ಯಾರೆಟ್ ತಿನ್ಕೋಯ್ತಿದ್ದೆ, ಯಾಕೆಂದರೆ ಅನ್ಹೆಲ್ತಿ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅಲ್ಲಿಂದ ಶಿಸ್ತಾಗಿ ಬಂದವನೇ. ಏರಿಯಾದಲ್ಲಿ ನೋಡಿದೆ ಎಲ್ಲ ಕಲರ್ ಮಿಂಚ್ ಆಯ್ತಾಯಿತ್ತು. ಅದಕ್ಕೆ ಸರಿ ಶಿಸ್ತಾಗಿ ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿ.